ಕಾಂತಿ. ಮದುವೆ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಅವಳು ಮೊದಲನೇ ಗಂಡ ಇದಾನಲ್ಲ, ಆ ಅಯೋಗ್ಯ, ಅವನಿಗಿಂತ 1000 ಪಾಲ್ ಮೇಲು ಈ ಬಾಬು. ಪಾಪ ರೀ, ಬಾಬು ಅವರು ನಮ್ ಕಾಂತಿ ಅಕ್ಕನ ಎಷ್ಟು ಪ್ರೀತಿಸ್ತಾರ ಗೊತ್ತಾ? ಸಾಕೈಶ್ವರ್ಯ, ನೀನು ಕಾಂತಿ ಹತ್ರ ಈ ಯಾವ ವಿಷಯನೂ ಮಾತಾಡ್ತಿಲ್ಲ ಅಷ್ಟೇ. ಅದೇ ಯಾಕೆ ಅಂತ. ಇನ್ನೊಂದು ಪ್ರಶ್ನೆ ಕೇಳಬೇಡ, ಕೇಳಬಾರ್ದು. ನಾನು ಹೇಳ್ದಷ್ಟು ಮಾಡ್ತಿದ್ಯಾ ಅಷ್ಟೇ. ನೀನು ಕಾಂತಿಗೆ ಏನಾದರೂ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ಅಪ್ಪ ದೇವ್ರೆ, ನೀನು ಇರೋದೇ ನಿಜ ಆದ್ರೆ ಕಾಂತಿ ಜೊತೆ ನನ್ನ ಮದುವೆ ಮಾಡಿಸೋಕೆ ಯಾರನ್ನಾದ್ರೂ ಕಳ್ಸ್ಕೊಡಪ್ಪ. ಮಾಮ್, ಹಾಯ್ ಮಾಮ್, ಎಲ್ಲಿಂದ? ಹಾಯ್ ಬಾಬು, ಇಂಡಿಯಾದಿಂದಾನೆ ಕಣೋ. ಇಂಡಿಯಾದಲ್ಲ? ಇಲ್ಲಲ್ಲಿ? ಇಂಡಿಯಾದಲ್ಲಿರೋ ಬೆಂಗಳೂರಿಂದ. ಏನು, ಬೆಂಗಳೂರಿಂದನಾ? ಯಾವಾಗ ಬಂದೆ ಮಾಮ್? ನನಗೆ ಒಂದು ಮಾತು ತಿಳಿಸ್ಲಿಲ್ಲ. ಈಗ ತಾನೇ ಬಂದೆ. ಏರ್ಪೋರ್ಟ್ ಇಂದ ಮನೆಗೆ ಬರ್ತಾ ಇದ್ದೀನಿ. ನಿಮ್ ಚಿಕ್ಕಪ್ಪ ಲಜಪತ್ ಬರೋಕ್ ಹೇಳಿದ್ದಾರೆ, ನಿನಗ್ ತಿಳಿಸ್ಬಾರ್ದು ಅಂತಾನೂ ಹೇಳಿದ್ದಾರೆ. ಈ ಸಲ ನೀನ್ ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ, ಆ ತರ ಪ್ಲಾನ್ ಮಾಡಿದ್ದಾರೆ ನಿನ್ ಚಿಕ್ಕಪ್ಪ. ಪ್ಲಾನ? ನಿನಗ್ ಮದ್ವೆ ಮಾಡ್ಸೋಕೆ ಒಂದು ಹುಡುಗಿನ ನೋಡಿದಾರಂತೆ. ಆ ಹುಡುಗಿನ ಮನೆಗೂ ಕರ್ಸಿದಾರಂತೆ. ಓಕೆ, ಬಾಯ್. ಯಾವ ಹುಡುಗಿನ ತೋರಿಸ್ಬೇಕು ಅಂತಿದ್ದೀರಾ? ನಮ್ ಕಾಂತಿ ಅಲ್ಲ ತಾನೆ? ಕಾಂತಿನೋ ಗಜಲಕ್ಷ್ಮಿನೋ ಅಥವಾ ಅವಳ ಜೊತೆ ಇನ್ನೂ 10 ಹುಡುಗಿಯನ್ನು ತೋರ್ಸೋಣ. ಆದ್ರೆ ಈ ಸರಿ ಮಾತ್ರ ಮದುವೆ ನಿಶ್ಚಯ ಆಗ್ಲೇಬೇಕು, ಬಾಬುದ ಮದುವೆ ಆಗ್ಬೇಕು ಅಷ್ಟೇ. ಅದಕ್ಕೆ ಈ ವ್ಯವಸ್ಥೆ. ಏನಂತೀಯ? ಆ ದೇವರು ಇಲ್ಲಿವರೆಗೂ ನಿನ್ ಬದುಕಲ್ಲಿ ಬರೀ ಕಷ್ಟನೇ ಬರ್ದಿದ್ದ, ಇನ್ನು ಮುಂದೆ ಸುಖ ಬರ್ದಿಲ್ಲ ಅಂತ ಹೇಗೆ ಹೇಳ್ತೀಯ? ನೋಡು, ನೀನು ಮನೆ ಕೆಲ್ಸದೋಳ ತರ ಇದ್ದಿದ್ ಸಾಕು. ಮನೆ ಯಜಮಾನಿ ತರ ಇರೋ ಕಾಲ ಹತ್ರ ಬಂದೇ ಬರುತ್ತೆ, ನೋಡ್ತಾ ಇರು. ಗಂಡಿನ ತಾಯಿ ಹೆಣ್ಣಿಗೋಸ್ಕರ ಕಾಯ್ಬೇಕು, ಆದ್ರೆ ಇಲ್ಲಿ ಗಂಡಿನ ತಾಯಿಗೋಸ್ಕರ ಹೆಣ್ಣು ಕಾಯ್ತಿದ್ದಾಳೆ. ಪರವಾಗಿಲ್ಲ, ಲೀಲುನು ಲಜಪತ್ನು ರಾಕೆಟ್ ಸ್ಪೀಡ್ನಲ್ಲೇ ತಲೆ ಓಡಿಸಿ ಹುಡುಗಿನ ಸೆಲೆಕ್ಟ್ ಮಾಡಿ ಆಗ್ಲೇ ಕರೆಸ್ಬಿಟ್ಟಿದ್ದಾರೆ. ಅಮ್ಮ, ಒಳಗ್ ಬನ್ನಿ. ಎಷ್ಟು ಒಳ್ಳೆ ಬುದ್ಧಿ. ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್, ಗಾಡ್ ಬ್ಲೆಸ್ ಯು. ಒಳ್ಳೇದಾಗ್ಲಮ್ಮ, ದೇವ್ರು ನಿಂಗೆ ಒಳ್ಳೇದು ಮಾಡಿ. ಬನ್ನಿಮ್ಮ. ಇದೇನು ಇದ್ದಕ್ಕಿದ್ದ ಹಾಗೆ ನನಗೆ ಫೋನ್ ಮಾಡಿ ಇಂಡಿಯಾ ಕರೆಸ್ಕೊಂಡು ಸರ್ಪ್ರೈಸ್ ಕೊಡ್ತಾ ಇದ್ದೀರಲ್ಲ? ಅಯ್ಯೋ, ಇದು ಸರ್ಪ್ರೈಸ್ ಏನೋ. ಬೆಳೆದ ಮಗ ಅಂತಿದ್ಮೇಲೆ ಮದುವೆ ಎಲ್ಲ ಆಗ್ಲೇಬೇಕು ತಾನೆ, ಸಹಜ ತಾನೆ ಅದೆಲ್ಲ. ಕಾಂತಿ, ಅಡಿಗೆ ಮೇಲೆ ಜ್ಯೂಸ್ ಇದೆ, ತಂದ್ಕೊಡಮ್ಮ. ಸರಿ ಅಮ್ಮ. ಲೀಲು, ಜ್ಯೂಸ್ ತರಕ್ಕೆ ಅವಳನ್ನ ಯಾಕೆ ಕಳಿಸ್ತಿ? ಚೆನ್ನಾಗಿ ಹೇಳಿದೆ. ಅವಳನ್ನ ಇನ್ಯಾನ್ ಕಳಿಸ್ಲಿ? ಈ ಜವಾಬ್ದಾರಿ ಎಲ್ಲ ಅವಳದ್ದೆ. ಓಹೋ, ಆಗ್ಲೇ ಅವಳಿಗೆ ಜವಾಬ್ದಾರಿನೂ ಕೊಟ್ಬಿಟ್ಟಿದ್ಯಾ? ಮುಂಚಿಂದಾನೆ ಗೊತ್ತಾ ಅವಳು ನಿಂಗೆ? ಅಲ್ಲ ಅಕ್ಕ, ಅವಳನ್ನ ನೀನ್ ಯಾರು ಅಂದ್ಕೊಂಡಿದ್ಯಾ? ಅವಳು ಈ ಮನೇಲಿ. ನನಗೆ ಗೊತ್ತಾಗಲ್ವಾ? ನೀನು ಹೇಳ್ಬೇಕಾ? ನೀವಿಬ್ರು ಬಾಬು ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಅವನ ಮದುವೆಗೆ ಒಳ್ಳೆ ಹುಡುಗಿನ ಹುಡುಕಿದಿರಲ್ಲ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದು ನಾವು ನಾಗೇಶನ್ ನಂಬ್ಕೊಂಡಿದ್ರೆ ಮುಗದೇ ಹೋಯ್ತು. ಗಾಯತ್ರಿ ಅವರೇ, ಪ್ರಯಾಣ ಆಯಾಸ ಆಗಿದೆ ಅನ್ಸುತ್ತೆ. ಟು ಟೇಕ್ ರೆಸ್ಟ್ ಫಾರ್ ಸಮ್ ಟೈಮ್. ಓಕೆ, ದಟ್ಸ್ ಎ ಗುಡ್ ಐಡಿಯಾ. ವೆರಿ ಗುಡ್, ವೆರಿ ಗುಡ್. ಹಾಂ, ಬಾ ಅಕ್ಕ, ನಿನ್ನ ರೂಮು ತೋರಿಸ್ತೀನಿ, ಬಾ. ಥ್ಯಾಂಕ್ ಯು. ಬಾ. ಬಾ.